ನನ್ನ ತವರಲ್ಲಿದ್ದೀನಿ. ತುಂಬಾ ವರ್ಷಗಳಾದ್ಮೇಲೆ ಯುಗಾದಿ ಹಬ್ಬಕ್ಕೆ ನಮ್ಮ ಮೈಸೂರಿನಲ್ಲಿದ್ದೀನಿ. ಚಾಮುಂಡಿ ಬೆಟ್ಟದ ಮೆಟ್ಲು ಹತ್ತೋದಕ್ಕೆ, ಆ 1000 ಮೆಟ್ಲನ್ನ ಹತ್ತೋದಕ್ಕೆ ಪ್ರಾರಂಭ ಮಾಡ್ತೀನಿ. ಆದ್ರೆ ನಾನು ಒಬ್ಬನೇ ಹತ್ತುತ್ತಿಲ್ಲ. ಮೇಘಮಾಲೆ ಮೇಘಮಾಲೆ ಮೇಘಮಾಲೆ. ಯುಗಾದಿ ಹಬ್ಬ ಶುಭಾಶಯಗಳು. ಶುಭಾಶಯಗಳು. ದೇವರು ಒಳ್ಳೆದಾಗಲಿ ಸರ್. ಈ ಹೊಸ ವರ್ಷ ನಿಮಗೆ, ನಮಗೆ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗ್ಬೇಕು. ಪ್ರೀತಿಗಾಗಿ ದಾರಿ ತೋರೋ ದೀಪಮಾಲೆ 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 ಮೇಘಮಾಲೆ. ಸೊ ಈ ಹಬ್ಬದ ದಿನ ಏನಂದ್ರೆ ನಮ್ಮ ವಿಶೇಷ ಏನಂದ್ರೆ ಯಾರು ಎಲ್ಲೇ ಇದ್ರು, ಯಾವುದೇ ಮೂಲೆಯಲ್ಲಿ ಇದ್ರು, ಅವತ್ತಿನ ದಿನ ಎಲ್ಲರೂ ಊರಿಗೆ ಸೇರ್ಲೇಬೇಕು. ಓಕೆ, ಅದೊಂದು ಪದ್ಧತಿ ಇವತ್ತು ಇದೆ. ಓಕೆ, 1000 ಮೆಟ್ಲಾಯ್ತು. 1000 ಮೆಟ್ಲು ನೋಡಿ, ಎಲ್ಲೇ ಬರ್ತಿದೆ. ನಿಮ್ದು ರೆಕಾರ್ಡ್ ಇದು. ರೆಕಾರ್ಡ್ ನಮ್ದು ರೆಕಾರ್ಡ್, ನಿಮ್ದು ರೆಕಾರ್ಡ್ ಬೇಕಾಗುತ್ತೆ ನೋಡಿ. ಆನ್ ಮಾಡಿದ್ದೆ 1 hour 32 minutes. ಎಷ್ಟು ಬೆಳೆದ್ಬಿಡ್ತು ಸರ್ ಮೈಸೂರು. ಹೌದು. ಏನೇ ಬೆಳೆದ್ರು ಈ ವಾತಾವರಣ ನಾವು ಇನ್ನೂ ಉಳಿಸ್ಕೊಂಡಿದ್ದೀವಿ, ಅದೇ ದೊಡ್ಡ ವಿಚಾರ. ಇಲ್ಲಿ ಬಂದಾಗ, ಇಲ್ಲಿಂದ ನೀವು ಮೈಸೂರು ನೋಡಿದಾಗ ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಸರ್? ಈ ತುಪ್ಪ ಇಡ್ಲಿ ತಿಂದ್ರೇನೆ ಒಂದು ಅದ್ರ ಸ್ಟೈಲೇ ಬೇರೆ. ಅದ್ರದ್ದು ಕೈಯಲ್ಲೇ ತಿನ್ಬಿಡೋಣ. ತಿನ್ನ ಸೂಪರ್, ಭಾಳ ಚೆನ್ನಾಗಿದೆ ಸರ್. ಇಡ್ಲಿ ಚಟ್ನಿ ಸೂಪರ್ ಆಗಿದೆ. ಸ್ನೇಹಿತರೆ, ಮೈಸೂರಿಗೆ ಬಂದ್ರೆ ನಮ್ಮ ಸುನಾದ್ರಾ ಸರ್ ಹೋಟ್ಲು, ಜಗನ್ಮೋಹನ ಪ್ಯಾಲೇಸ್ ಪಕ್ಕನೆ, ಪ್ಯಾಲೇಸ್ ಹತ್ರನೇ ಇದೆ. ಇಲ್ಲಿ ಬನ್ನಿ, ಹೋಟ್ಲ್ ರೂಮ್ಸ್ ಹೇಗಿದೆ ಏನು ಅಂತ ನಿಮಗೂ ಗೊತ್ತಾಗುತ್ತೆ. ಹೌದು ಬನ್ನಿ ಸರ್. ಇದು ನೋಡಿ, ಗಂಡ ಹೆಂಡತಿ ಇಬ್ರು ಮಕ್ಕಳು, ಒಂದ್ 3 ಮಕ್ಕಳೇ ಬಂದಿರ್ತಾರೆ ಅನ್ಕೊಳ್ಳಿ. ಕರೆಕ್ಟ್. ಸಪ್ರೇಟ್ ಬೆಡ್, ಒಂದೇ ಬೆಡ್ ಅಲ್ಲಿ ಇದು ಹಾಸಿಗೆ ಕೆಳಗಡೆ ಹಾಕೊಂಡು ಮಲ್ಕೊಳ್ಳೋದು, ಅದೆಲ್ಲ ಹಿಂಸೆ ಆಗುತ್ತೆ ಅಂತೇಳಿ ಇದು ಫ್ಯಾಮಿಲಿ ರೂಮ್ ಅಂತ ಮಾಡ್ಕೊಂಡಿದ್ದೀವಿ. ನೋಡಿ, ಇವರು ನಮ್ಮ ಅಕ್ಕಂತರ ಇಲ್ಲಿ ಬಂದಾಗೆಲ್ಲ ಸರ್ ಪ್ರೀತಿಯಿಂದ ಬಡಿಸ್ತಾರೆ. ನನಗೊಂಥರ ಮನೆಯವ್ರ ತರ ನೋಡಿ. ಯಾವತ್ತು ಬಡಿಸೋರು ನಗ್ನತ್ತು ಬಡಿಸಿದ್ರೆ ಇನ್ನೂ ನಾವು ಜಾಸ್ತಿ ತಿಂತೀವಿ. ಸರಿ, ಅವರು ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳಿದ ನನಗೆ ತುಂಬ ಬೇಜಾರಾಯಿತು. ಏನು ಅಂದರೆ, ಅವರ ಲಗೇಜ್ನ ಅವ್ರ ಸಂಬಂಧಿಕರ ಮನೇಲಿ ಇಟ್ಟು ಎಲ್ಲೋ ಹೋಗಿ ಮಲಗೋಣ ಅಂತ ಹೋದಾಗ ಅವ್ರ ಲಗೇಜ್ ಇಡಕ್ಕೂ ಅವ್ರ ಸಂಬಂಧಿಕರು ಬಿಡೋದಿಲ್ಲ. ಅಂಬಾರಿ ಮುಂದೆ ಇದೀವಿ, ಅಂಬಾರಿ ಮುಂದೆ ಮರಿ ಅಂಬಾರಿ ಮುಂದೆ ನಿಂತಿವಿ. ಹೌದು ನೋಡಿ. ಸ್ನೇಹಿತರೆ, ಮೈಸೂರು ನೈಟ್ ಬೀಟ್ಸ್. ಹೌದು, ನಮ್ಮ ಸುನಾದ್ರಾ ಸರ್ ಜೊತೆ ಪ್ಯಾಲೇಸ್ ಹೋಗೋಣ, ನಮ್ಮ ಸಾಜಿರಾವ್ ರೋಡ್ ಹೋಗೋಣ, ಏನೇನು ಎಷ್ಟೆಷ್ಟೊತ್ತಲ್ಲಿ ಯಾವ್ದಾವ್ದು ತೆಗ್ದಿರುತ್ತೆ ಅಲ್ಲಿ ಹೋಗೋಣ. ಬನ್ನಿ ಸರ್, ಅಂಬಾರಿ ಹತ್ತಿ ಸರ್. ಅರಮನೆನ ದೀಪದ ಜೊತೆ ನೋಡೋದಕ್ಕೂ, ದೀಪ ಇಲ್ಲದೆ ಹಿಂಗೆ ನೋಡೋದಕ್ಕೂ ನೋಡಿ. ಅರಮನೆ ನೀವು ಯಾವ ಥರ ನೋಡಿದ್ರು ಸುಂದರವಾಗೇ ಇರುತ್ತೆ. ನಮ್ಮ ಮೈಸೂರಿನ ಹೆಮ್ಮೆ ಈ ಅರಮನೆ, ಹಿರಿಮೆ, ಗೌರವ. ಹೌದು.